ಆಯಿಲ್ ಹಾಕಿದ್ರೆ ನಮ್ಮ ಗಾಡಿ ಇಂಜಿನು ಏಟ್ ಬೀಳುತ್ತೆ. ಹೌದು, ನೀವು ಕೇಳಿದ್ದು ಕರೆಕ್ಟೇ. ಈ ಆಯಿಲ್ ಹಾಕಿದ್ರೆ ನಮ್ಮ ಗಾಡಿಗೆ ಏನಕ್ಕೆ ಏಟ್ ಬೀಳುತ್ತೆ ಅಂದರೆ, ಪಂಪ್ ಅಂದರೆ ಆಯಿಲ್ ಸ್ಟೋರ್ ಆಗಿರೋದನ್ನ ಇಲ್ಲಿಗೆ ತೊಗೊಂಬಂದು ಪಂಪ್ ಮಾಡಬೇಕು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿಕೊಂಡು. ಆಲ್ಮೋಸ್ಟ್ ಇದೊಂದು ದೊಡ್ಡ ಪ್ರಾಸೆಸ್, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಅಷ್ಟೇ. ಈ ಪಂಪ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ಈ ಪಂಪ್ ಒಂದೊಂದು ಸತಿ ಪಂಪ್ ಮಾಡಲ್ಲ ಆಯಿಲ್ನ ಕರೆಕ್ಟಾಗಿ. ಏನಕ್ಕೆ ಪಂಪ್ ಮಾಡಲ್ಲ ಅಂದರೆ, ಈ ಪಂಪಲ್ಲಿ ಫಸ್ಟಿಂದನೂ 2 ಸ್ಟ್ರೋಕ್ ಆಯಿಲ್ಸಲ್ಲಿ 2 ಸ್ಟ್ರೋಕ್ ಎಲ್ಲ ಗಾಡಿಗಳಲ್ಲಿ ಸಮುರಾಯಲ್ಲೂ ಇದೇ ಪ್ರಾಬ್ಲಮ್ ಐತೆ. ಮೇಜರ್ ಜಾಮ್ ಆದಾಗ ಏನಾಗುತ್ತೆ, ನಾವು ಅಷ್ಟೊಂದು ನೋಟಿಸ್ ಮಾಡ್ಕೊಳಕ್ಕಾಗಲ್ಲ. ಆಯಿಲ್ ಹೋಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ 2 ಸ್ಟ್ರೋಕ್ ಗಾಡಿಗಳಿಗೆ ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಈ ಪಂಪ್ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ತುಂಬ ರಿಸ್ಕ್ ಇರುತ್ತೆ. ಅದು ಆ ರಿಸ್ಕೇ ತೊಗೊಳಕ್ಕೆ ಹೋಗಲ್ಲ ಯಾರು. ಸೊ ಅದಕ್ಕೇ ಕರ್ನಾಟಕ ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಗಣಿ ವ್ಲಾಗ್ಸ್. ನಮ್ಮ ಗಾಡಿದು ಏನಪ್ಪ ಇವತ್ತು ವೀಡಿಯೋ ಅಂದರೆ, ಟ್ಯೂಟಿ ಆಯಿಲ್ ಪಂಪ್ ಬಗ್ಗೆ ಮಾತಾಡೋಣ ಅಂತೀನಿ. ಸೊ ಈ ಪಂಪ್ ಬಂದ್ಬಿಟ್ಟು ನೀವು ನೋಡ್ಬೋದು, ಈ ಆಯಿಲ್ ಹಾಕಿದ್ರೆ ನಮ್ಮ ಗಾಡಿ ಇಂಜಿನು ಏಟ್ ಬೀಳುತ್ತೆ. ಹೌದು, ನೀವು ಕೇಳಿದ್ದು ಕರೆಕ್ಟೇ. ಈ ಆಯಿಲ್ ಹಾಕಿದ್ರೆ ನಮ್ಮ ಗಾಡಿಗೆ ಏನಕ್ಕೆ ಏಟ್ ಬೀಳುತ್ತೆ ಅಂದರೆ, ಪಂಪ್ ಬಂದ್ಬಿಟ್ಟು ಟ್ಯಾಂಕ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋಂಗೆ ಇಲ್ಲಿರುತ್ತೆ. ಸೊ ನೀವು ನೋಡ್ಬೋದು, ನಾನೇನು ಫುಲ್ ಹಾಕಿದ್ರೆ, ನಾನೇನು ಇದನ್ನ ಫುಲ್ ಹಾಕ್ತೀನಿ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಬಟ್ ನಾನು ರಿಸ್ಕ್ ತೊಗೊತಾ ಇದ್ದೀನಿ. ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲಿ ಒಂಚೂರು ಕಡಿಮೆ ಆಗ್ತಾಯಿತ್ತಂದರೆ ಇದು ವರ್ಕ್ ಆಗ್ತೈತೆ ಪಂಪು ಇಲ್ಲಿ ಅಂತ ನನಗೆ ನೋಟಿಸ್ ಇರುತ್ತೆ ಅಷ್ಟೇ. ಸೊ ಇವಾಗ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಸೊ ನೀವು ನೋಡೋದಾದರೆ ಈ ಪಂಪ್ ಬಂದ್ಬಿಟ್ಟು ಇಲ್ಲೊಂದು ಟ್ಯಾಂಕ್ ಇರುತ್ತೆ. ಈ ಟ್ಯಾಂಕಲ್ಲಿ ಈ ಟೂಟಿ ಆಯಿಲ್ ಬಂದ್ಬಿಟ್ಟು ಸ್ಟೋರ್ ಆಗುತ್ತೆ, ನಿಮ್ಗೆ ಗೊತ್ತಿರೋದೆ ಇವೆಲ್ಲ. ಬಟ್ ಏನು ಮೇಜರ್ ಇಶ್ಯೂ ನಮ್ಮ 2 ಸ್ಟ್ರೋಕು ಇಲ್ಲಾಂದ್ರೆ RX-ಅಲ್ಲಿ ಅಂದರೆ, ಈ ಪಂಪ್ ಬಂದ್ಬಿಟ್ಟು ಪಂಪ್ ಮಾಡೋದು ಒಂದು ಇಲ್ಲಿರುತ್ತೆ, ಚಿಕ್ಕದಾಗಿರುತ್ತೆ. ಅದೇನು ಮಾಡುತ್ತಂದರೆ, ಆಯಿಲ್ ಸ್ಟೋರ್ ಆಗಿರೋದನ್ನ ಇಲ್ಲಿಗೆ ತೊಗೊಂಬಂದು ಪಂಪ್ ಮಾಡಬೇಕು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿಕೊಂಡು. ಆಲ್ಮೋಸ್ಟ್ ಇದೊಂದು ದೊಡ್ಡ ಪ್ರಾಸೆಸ್, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಅಷ್ಟೇ. ಈ ಪಂಪ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ಈ ಪಂಪ್ ಒಂದೊಂದು ಸತಿ ಪಂಪ್ ಮಾಡಲ್ಲ ಆಯಿಲ್ನ ಕರೆಕ್ಟಾಗಿ. ಏನಕ್ಕೆ ಪಂಪ್ ಮಾಡಲ್ಲ ಅಂದರೆ, ಈ ಪಂಪಲ್ಲಿ ಫಸ್ಟಿಂದನೂ 2 ಸ್ಟ್ರೋಕ್ ಆಯಿಲ್ಸಲ್ಲಿ 2 ಸ್ಟ್ರೋಕ್ ಎಲ್ಲ ಗಾಡಿಗಳಲ್ಲಿ ಸಮುರಾಯಲ್ಲೂ ಇದೇ ಪ್ರಾಬ್ಲಮ್ ಐತೆ. ಮೇಜರ್ ಜಾಮ್ ಆದಾಗ ಏನಾಗುತ್ತೆ, ನಾವು ಅಷ್ಟೊಂದು ನೋಟಿಸ್ ಮಾಡ್ಕೊಳಕ್ಕಾಗಲ್ಲ. ಈ ರೈಡ್ಸಲ್ಲೆಲ್ಲ ಇದ್ದಾಗ ನೋಟಿಸ್ ಮಾಡಿಲ್ಲ ಅಂದರೆ ಏನೇನಾಗುತ್ತೆ ಅಂದರೆ, ಅದು ಪಂಪ್ ಹಂಗೆ ಮಾಡ್ತಾ ವರ್ಕ್ ಆಗ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ನಾವು ಅಬ್ಸರ್ವ್ ಮಾಡಲ್ಲ ಅಲ್ವಾ. ಏನಾಗುತ್ತೆ ಅಂದರೆ, ಇಂಜಿನ್ಗೆ ಆಯಿಲ್ ಹೋಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ 2 ಸ್ಟ್ರೋಕ್ ಗಾಡಿಗಳಿಗೆ ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಈ ಪಂಪ್ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ತುಂಬ ರಿಸ್ಕ್ ಇರುತ್ತೆ. ಅದು ಆ ರಿಸ್ಕೇ ತೊಗೊಳಕ್ಕೆ ಹೋಗಲ್ಲ ಯಾರು. ಸೊ ಅದಕ್ಕೇ ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡಿಬಿಟ್ಟು ನಾವು ಯಾವಾಗಲೂ ಪೆಟ್ರೋಲ್ ಹಾಕ್ಸ್ತಾರಾಗ ಆಯಿಲ್ ಮಿಕ್ಸ್ ಮಾಡ್ತೀವಿ 20 ml 40 ml. ಸೊ ಯೂಶಲಿ ಬಂದ್ಬಿಟ್ಟು ಈ 1 ಲೀಟ್ರಿಗೆ ಒಬ್ರೊಬ್ಬರು ಒಂದೊಂದು ಫಿಗರ್ಸ್ ಮೇಲೆ ಹೇಳ್ತಾರೆ. ಒಬ್ಬರು ಬಂದ್ಬಿಟ್ಟು ಹಳೆಯೊಬ್ರು ಬಂದ್ಬಿಟ್ಟು 40 ml ಹಾಕ್ಸ್ಬೇಕು, ಇನ್ನೊಬ್ರು ಬಂದ್ಬಿಟ್ಟು 20 ml ಹಾಕ್ಸ್ಬೇಕು ಅಂತ. ಬಟ್ ನನಗೆ ಕರೆಕ್ಟಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ml ಹಾಕ್ಸಿದ್ರೆ ಗಾಡಿಗಳಿಗೆ ಬೆಸ್ಟ್ ಅಂತ 2 ಸ್ಟ್ರೋಕ್ ಗಾಡಿಗಳಿಗೆ. ಸೊ ಈ ಮೇಜರ್ ರೀಸನ್ ಏನಂದರೆ, ನಾನು ಈ ವಿಡಿಯೋ ಮಾಡ್ತಿರೋದು, ಈ ಪಂಪ್ ಅನ್ನೋದು ಬಹಳ ಮುಖ್ಯ 2 ಸ್ಟ್ರೋಕ್ ಗಾಡಿಗಳಲ್ಲಿ. ಈ ಪಂಪೇನ ವರ್ಕ್ ಆಗಿಲ್ಲ ಅಂದರೆ ನಮ್ಮ ಗಾಡಿ ಇಂಜಿನ್ಗೆ ಹೇಟ್ ಬೀಳುತ್ತೆ. ಸೊ ಅಷ್ಟೊಂದೆಲ್ಲ ರಿಸ್ಕ್ ಇಟ್ಕೊಳೋ ಬದಲು 2 ಸ್ಟ್ರೋಕ್ ಗಾಡಿಗಳಲ್ಲಿ ಈ ಇಂಜಿನ್ ಹೇಟ್ ಬಿದ್ದರೆ ಅಂತೂ ತುಂಬ ತಲೆನೋವಿರುತ್ತೆ. ಪ್ಲಸ್ ಈ ಬೋರ್ಗಳು ಬೇರೆ ಸಿಗೋಲ್ಲ ನಮಗೆ, ತುಂಬ ಕಷ್ಟ ಇವೆಲ್ಲ. ಸೊ ಅದಕ್ಕೆ ಅಷ್ಟೆಲ್ಲ ರಿಸ್ಕ್ ಇಟ್ಕೊಳೋದಕ್ಕಿಂತ ಸುಮ್ಮನೆ ಮಿಕ್ಸ್ ಮಾಡಿಬಿಟ್ಟು ನೀವು ನೋಡ್ಬೋದು, ಇಲ್ಲಿ ಆಯಿಲ್ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಹಾಕ್ಬಿಡ್ಬೋದು. ಇಲ್ಲ ನಿಮಗೆ ಏನಂದರೆ, ಇಷ್ಟೆಲ್ಲ ರಿಸ್ಕ್ ಇಟ್ಕೊಳೋಕೆ ಬದಲು ಆರಾಮಾಗಿ ನಾವು ಟ್ಯಾಂಕ್ ಒಳಗಡೆ ಪೆಟ್ರೋಲ್ ಆಯಿಲ್ ಮಿಕ್ಸ್ ಮಾಡ್ಕೊಂಡು ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಗಾಡಿ ಇಂಜಿನ್ ಲೈಫು ಇರುತ್ತೆ. ಏನೋ ಒಂದು ಚಿಕ್ಕ ರೈಡ್ಸ್ ಮಾಡ್ತಾರಂಗೆ ಮಾತ್ರ ತುಂಬ ನೋಟಿಸಲ್ಲಿ ಇರಬೇಕು. ಆ ಪಂಪ್ ವರ್ಕ್ ಆಗ್ತಾಯಿತ್ತು ಇಲ್ವೋ ನೋಡ್ಕೊತಾ ಇರಬೇಕು, ಅದೊಂದು ಹೆಡ್ಡೇಕ್ ಇರುತ್ತೆ. ಪ್ಲಸ್ ಆಯಿಲ್ ಅಂತೂ ನಮಗೆಲ್ಲ ಜಾಗದಲ್ಲೂ ಸಿಗೋಲ್ಲ. ಒಂದೊಂದು ಪೆಟ್ರೋಲ್ ಬಂಕಲ್ಲಿ ಎಲ್ಲ ತುಂಬ ಸ್ಟೇಟ್ಗಳಲ್ಲಿ, ಆಂಧ್ರದಲ್ಲಿ ತುಂಬ ಹುಡುಕಿ ಆದಮೇಲೆ ನನಗೆ ಸಿಕ್ಕಿತ್ತು, ಅಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಅವರು ತೊಗೊಂಬಂದು ಇಟ್ಕೊಂಡವ್ರೆ. ಬಟ್ ನೀವು ಇನ್ನೊಂದು ಬಹಳ ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ, ಪಂಪನ್ನು ರೆಡಿ ಮಾಡಿಸಿದ್ರೆ ಈ ಗೇಜ್ ಅನ್ನೋದು ಇದು ತುಂಬ ನಮಗೆ ಅಷ್ಟೊಂದು ಅಕ್ಯುರೇಟಾಗಿ ತೋರಿಸಲ್ಲ, ನಿಮಗೆ ಅಷ್ಟೊಂದು ಪರ್ಫೆಕ್ಟಾಗಿ ತೋರಿಸಲ್ಲ ನಿಮಗೆ. ತುಂಬ ಏನಂತಾರೆ, ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ನಾನು ಹೇಳ್ತೀನಿ ಇದು. ಸೊ ಏನು ಮಾಡಬೇಕಂದ್ರೆ, ನೀವು ಈ ಸ್ವಲ್ಪನೇ ಹಾಕ್ಸ್ತಾರಾಗ ಫುಲ್ ಒಂದು ಎಷ್ಟು ಲೀಟ್ರ್ ಇದು 1 ಲೀಟ್ರ್ ಐತೆ ಅಂದ್ಕೊಳ್ಳಿ. 1 ಲೀಟ್ರ್ ಕಂಪ್ಲೀಟಾಗಿ ಹಾಕ್ಸ್ಬೇಡ್ರಿ, ಒಂದು ಅರ್ಧ ಹಾಕ್ಸ್ರಿ, ಇನ್ನು ಅರ್ಧ ಹಂಗೆ ಇಟ್ಕೊಳ್ರಿ. ಈ ಅರ್ಧದಲ್ಲಿ ಇದು ಖಾಲಿ ಆಗ್ತಾಯಿತ್ತೋ ಇಲ್ವೋ ಅಂತ ನೀವು ನೋಟಿಸಲ್ಲಿ ಇಟ್ಕೊಬೇಕು. ಇಲ್ಲಾಂದರೆ ನಾನು ಹೇಳಿದ್ನಲ್ಲ, ಇಂಜಿನ್ ಹೊಗೆ ಆಗಿಬಿಡುತ್ತೆ ಅಷ್ಟೇ. ಈ ವಿಡಿಯೋ ಇಷ್ಟು ಇನ್ಫಾರ್ಮೇಷನ್ಗೋಸ್ಕರ ನಾನು ಮಾಡಿದ್ದು. ಇದು ಬಹಳ ಇಂಪಾರ್ಟೆಂಟು. ಸೊ ಇದು ನಿಮಗೆ ಬಂದ್ಬಿಟ್ಟು, ನೀವು ಇಲ್ಲಾಂದರೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಇದು ಮನೇಲಿ ಇಟ್ಕೊಂಡ್ಬಿಡ್ಬೋದು. ಮನೇಲಿ ಇಟ್ಕೊಂಡು ಇಲ್ಲೇ MLಗಳು ಹಾಕೋರು ನೋಡಿ, ಇಲ್ಲಿ 750 ml. ಒಂದು ನಿಮಿಷ, ಓಕೆ, ನೀವು ನೋಡ್ಬೋದು ಇಲ್ಲಿ 750 ml ಇಲ್ಲಿ ಕಾಣಿಸ್ತಾ ಆಯಿತಾ. ಓಕೆ, 750 ml 500 ml
ಆಮೇಲೆ 250 ml ನೀವು ಪೆಟ್ರೋಲ್ ಜೊತೆನೇ ಮೆಜರ್ ಮಾಡ್ತಾ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬೋದು. ನನ್ನ ಸಜೆಷನ್ ಏನಂದರೆ ಇಂಥದ್ದು ನಾನು ಇವಾಗ ಪ್ರೆಸೆಂಟ್ಗೆ ಹಾಕ್ತೀನಿ. ಆ ಪಂಪ್ ನನಗೆ ರೈಡಲ್ಲಿ ವರ್ಕ್ ಆಯಿತು, ಬಟ್ ಇವಾಗ ನೋಡೋಣ. ನಾನು ಯಾಕಂದರೆ ತೆಗೆದುಬಿಟ್ಟು ಪಂಪ್ ವರ್ಕ್ ಆಗ್ತೈತೆ ಅಂತ ನೋಡೋದೆಲ್ಲ ದೊಡ್ಡ ಪ್ರೊಸೀಜರು. ನಾನು ಹೆಂಗಿದ್ರೇನು ಪೆಟ್ರೋಲ್ ಜೊತೆ ಆಯಿಲು ಮಿಕ್ಸ್ ಮಾಡ್ತೀನಿ. ಫಸ್ಟ್ ಒಂದು ವೀಕ್ ನೋಡ್ತೀನಿ ಈ ಪಂಪು ನೀಟಾಗಿ ಫಂಕ್ಷನ್ ಆಗ್ತೈತಂದರೆ ಈ ಆಯಿಲ್ ಹಾಕ್ಬಿಟ್ಟು, ಇವಾಗ ಅರ್ಧ ಅರ್ಧ ಹಾಕ್ಬಿಟ್ಟು ನೆಕ್ಸ್ಟ್ ಟೈಮಿಂದ ನಾನು ಆಯಿಲ್ ಜೊತೆನೇ ಪೆಟ್ರೋಲ್ ಜೊತೆ ಆಯಿಲು ಮಿಕ್ಸ್ ಮಾಡ್ತೀನಿ. ಸೊ ಇಷ್ಟೇ ಈ ವಿಡಿಯೋ. ಈ ಪಂಪ್ ಅನ್ನೋದು ಬಹಳ ಮುಖ್ಯ 2 ಸ್ಟ್ರೋಕ್ ಗಾಡಿಗಳಲ್ಲಿ. ಖಂಡಿತ ನೀವು ಯಾರನ್ನ ಪಂಪ್ ವರ್ಕಿಂಗಲ್ಲಿ ಇಕ್ಕಿದರೆ ದಯವಿಟ್ಟು ನೋಟಿಸ್ ಮಾಡ್ತಾನೆ ಇರ್ರಿ. ಯಾಕಂದರೆ ಈ ಪಂಪ್ನ ನಂಬಕ್ಕೆ ಹೋಗಬೇಡಿ. ತುಂಬ ನನ್ನ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ತುಂಬ ಪಂಪ್ ವರ್ಕ್ ಆಗಿಲ್ಲದೇನೂ ಈ ಇಂಜಿನ್ನು ಸೀಸ್ ಆಗಿಬಿಟ್ಟೈತೆ. 2 ಸ್ಟ್ರೋಕ್ ಅಂದರೆ ಆಯಿಲ್ ಅನ್ನೋದು ಬಹಳ ಮುಖ್ಯ ನಮಗೆ. ಆ ಆಯಿಲ್ ಅನ್ನೋದು ಪೆಟ್ರೋಲ್ ಜೊತೆ ಮಿಕ್ಸ್ ಆಗ್ತಾಯಿದ್ರೆ ನಮ್ಗೆ ಆ ಪವರು ಟಾರ್ಕು ಎಲ್ಲ ಸಿಗೋದು. 2 ಸ್ಟ್ರೋಕ್ ಅಂದರೆ ಆಯಿಲ್ ಮಿಕ್ಸ್ ಬರೋ, ಅದನ್ನ ಬಿಟ್ಬಿಟ್ಟು ಇಷ್ಟು ರಿಸ್ಕ್ ಇಟ್ಕೊಬೇಡಿ. ನಾನು ಈ ವಿಡಿಯೋ ನಿಮ್ಗೆ ಏನಕ್ಕೆ ತಿಳಿಸ್ಬಡಿಸ್ತಾರೀನಿ ಅಂದರೆ ಈ ಪಂಪ್ ಬಗ್ಗೆ, ಈ ಪಂಪ್ ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ ನಿಮ್ಗೆ